ಬಸವಣ್ಣನ ಕಂತಿ ಯಾವ ರೀತಿ ಹೊಲಿಬೇಕಂತ ಹೇಳ್ತೀನಿ ಫ್ರೆಂಡ್ಸ್. ಇದು 1 ಮೀಟ್ರ್ ಇದೆ. 2 ಇಂಚದಷ್ಟು ಕಸಿ ಸಲುವಾಗಿ ತಗೊಂಡಿದ್ದೀನಿ. ಇದು ಹೊಲಿದ ಬಳಕೆ ಈ ರೀತಿ ಬರುತ್ತೆ. ಪ್ಲೀಸ್ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ. ನಾ ಯಾವುದೇ ಒಂದು ವಿಡಿಯೋ ಹಾಕಬೇಕಾದ್ರೆ ಅದರಲ್ಲಿ ಒಂದೊಂದು ಟಿಪ್ಸ್ ಅಂತ ಇರುತ್ತೆ. ಯಾವುದು ವಿಡಿಯೋ ನೋಡಬೇಕಾದ್ರೆ ಫುಲ್ ನೋಡಿ. ಇದು ಉಲ್ಟಾ ಮಾಡಿದ್ದು, ಅದು ಅಗಳೆದು ಸೀದಾ ಇತ್ತು. ಈಗ ಫಸ್ಟ್ ಏನು ಮಾಡಬೇಕು, ಈ ರೀತಿ ಬರುತ್ತೆ ಹೊಲ್ದಾದ ಬಳಿಕ. ಈಗೇನು ನಾನು ಮಾರ್ಕ್ ಏನು ಹಾಕಿದ್ದೀನಲ್ಲ ಫ್ರೆಂಡ್ಸ್, ಅದನ್ನು ವಿ ಶೇಪ್ ಹಾಕೀನಿ ಕೆಳಗೆಲ್ಲ. ಏನೂ ಇಲ್ಲ, ಇದು ಫರೆ ಯಾವ ರೀತಿ ಕಟ್ ಮಾಡಿ ಬಿಡೋದು ಅಷ್ಟೇ ಇದು ಕೆಳಗೆ. ಆಮೇಲೆ ಏನು ಮಾಡಬೇಕು, ಈ ಥರ ಸೇಮ್ ಅದು ವಿ ಶೇಪ್ ಪಟ್ಟೆ. ಮತ್ತು ಅದಕ್ಕೇನು ಹೊಲೆಯಂಗಿಲ್ಲ, ಏನೂ ಇಲ್ಲ. ಆಯಿತು. ನಡು ಏನು ಮಾರ್ಕ್ ಏನು ಹಾಕಿದ್ದಲ್ಲ ಫ್ರೆಂಡ್ಸ್, ನಡು ಹಾಕಬೇಕು. ಎರಡರ ಮಧ್ಯೆ ನಡು ಹಾಕಿ ಆಮೇಲೆ ಮುಂದೆ ಏನು ಮಾಡೀನಿ, ಉದ್ದಿಗೆ ಅಂದ್ರೆ 5 ಇಂಚ್ ತೊಗೊಂಡಿನಿ, ಅಗಲಿಗೆ 3.5 ಇಂಚ್ ತೊಗೊಂಡಿನಿ. ಅದು ಯಾವ ರೀತಿ ಮಾರ್ಕ್ ಹಾಕಿನಲ್ಲ ಆ ಥರ ಫುಲ್ ಕಟ್ ಮಾಡಿ ತೊಗೊಂಡು ಬಳಕೆ ಇದು ಏನು ರೌಂಡ್ ಶೇಪ್ ಏನು ಇರುತ್ತಲ್ಲ, ಒಂದೇ ಫೋಲ್ಡ್ ಮಾಡಬೇಕು. ಒಂದೇ ಫೋಲ್ಡ್ ಮಾಡಿ ಹೊಲಿಬೇಕು. ಇದು ಅದೇ ಥರನೇ ರೌಂಡನ್ನು ಹೊಲಿಬೇಕು. ಸೇಮ್ ಇಷ್ಟೇ. ಇಷ್ಟ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ.